ನೊಂದ ವೀರಶೈವ ಸಮಾಜದಿಂದ ಅಂತ ಅಂದ್ಕೊಂಡು ವಿಶ್ವಾಸ್ ಮಾತಾಡೋದು, ರಾಜು ಮಾತಾಡೋದು, ಇನ್ನು ಅನೇಕರು ಮಾತಾಡೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋವು ಈಶ್ವರಪ್ಪ ಗೆದ್ದು ನನಗೇನೋ ಮಾಡಿಬಿಡ್ತಾನೆ ಅನ್ನಂತ ಇವ್ರು ಯಾರೂ ಮಾತಾಡಲಿಲ್ಲ. ನನಗೇನು ನೋವಿದೆ, ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ 108 ಸ್ಥಾನ ತನಕ ಹೋಗ್ಬಿಟ್ವಿ. 108 ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದರು ಯಡಿಯೂರಪ್ಪನವರು, ಬೊಮ್ಮಾಯಿ, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು. ಎಂದೂ ನಮಗೆ ಪೂರ್ಣ ಬಹುಮತ ಬರಲಿಲ್ಲ. ಬೇರೆ ಬೇರೆ ಯಾರ್ಯಾರ ಜೊತೆಗೋ ಸೇರ್ಕೊಂಡು ನಾವು ಅಧಿಕಾರ ಮಾಡಿದ್ವಿ. ಆದರೆ 108ರಿಂದ 66ಕ್ಕೆ ಇವತ್ತು ಕುಸಿದು ಬಿದ್ದುವಲ್ಲ, ಇದಕ್ಕೆ ಕಾರ್ಯಕರ್ತರು ಕಾರಣ ಅಲ್ಲ. ಎಷ್ಟೇ ನೋವಿದ್ರು ನೋವು ಅನುಭವಿಸಿ ಈ ಪಕ್ಷ ಅಧಿಕಾರಕ್ಕೆ ಬರಬೇಕು. ನಿಜಕ್ಕೂ ಕೂಡ ಒಂದೊಂದು ಜಿಲ್ಲೆಗೆ ಹೋದರೆ ಕಣ್ಣೀರು ಹಾಕ್ತಾರೆ ಕಾರ್ಯಕರ್ತರು. ಯಾರ ಹತ್ರ ಹೇಳ್ಕೋಬೇಕು ಸರ್? ರಾಜ್ಯದ ನಾಯಕತ್ರ ಹೋಗೋಕ್ಕೂ ನಮಗಾಗಲ್ಲ, ನಮ್ಮ ಫೋನು ತಗೊಳಲ್ಲ, ಅಪಾಯಿಂಟ್ಮೆಂಟೂ ಕೊಡಲ್ಲ. ಯಾರ ಹತ್ರ ಹೇಳ್ಕೋಬೇಕು? ಇದನ್ನೆಲ್ಲ ಗಮನಿಸಿ ನಾನು ಹೇಳ್ತಾ ಇದ್ದೀನಿ. ನಾನು ಕೇಂದ್ರದ ನಾಯಕರು, ಭಾರತೀಯ ಜನತಾ ಪಾರ್ಟಿ ನಾಯಕರು, ನೀನು ಚುನಾವಣೆಗೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಿಲ್ಲಬಾರದು ಅಂತ ಸೂಚನೆ ಕೊಟ್ಟಾಗ ಪಕ್ಷದ ಸಿದ್ಧಾಂತಕ್ಕೆ ಒಪ್ಪಿ ಸೂಚನೆ ಪರಿಪಾಲನೆ ಮಾಡಿ 3 ನಿಮಿಷದಲ್ಲಿ ನಾನು ಚುನಾವಣೆ ನಿಲ್ಲಲ್ಲ ಅಂತ ಕೇಂದ್ರಕ್ಕೆ ಪತ್ರವನ್ನು ಬರೆದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ಯಾರು ಈ ರೀತಿ ಮಾಡಿದಾರಾ? ಶಿಸ್ತಲ್ಲಿ ಈ ಪಕ್ಷವನ್ನು ನಾನು ಕಳಿಸಂತ ಶಿಸ್ತಲ್ಲಿ ಬೆಳ್ಕೊಂಬಂದಿದ್ದು ನನ್ನ ತಪ್ಪಾಗದ್ರೆ ಮಂತ್ರಿ ಸ್ಥಾನ ಹೋಯ್ತು. ಎನ್ಕ್ವೈರಿ ಮಾಡಿ ಅಂತಂದೆ, ಎನ್ಕ್ವೈರಿ ಆಯಿತು. ಎನ್ಕ್ವೈರಿನಲ್ಲಿ ಈಶ್ವರಪ್ಪ 1% ತಪ್ಪಿತಸ್ಥನ ಅಲ್ಲ ಅಂತ ಕೋರ್ಟ್ ಆದೇಶ ಕೊಡ್ತು. ನಮ್ಮ ರಾಜ್ಯದ ನಾಯಕರಾದ ಮಾನ್ಯ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರು ಇಬ್ಬರು ಮಾರನೇ ದಿನನೇ ಹೇಳಿದ್ರು, ಇನ್ನು 3 ದಿನದಲ್ಲಿ ಈಶ್ವರಪ್ಪನ ಮಂತ್ರಿ ಮಾಡ್ತೇವೆ. ಮಂತ್ರಿ ಮಾಡಲಿಲ್ಲ. ನಂದೇನು ಅಭ್ಯಂತರ ಇಲ್ಲ. ಆದರೆ ಇಡೀ ಕರ್ನಾಟಕ ರಾಜ್ಯ ಕಾರ್ಯಕರ್ತರು ಕೇಳಕ್ಕೆ ಶುರು ಮಾಡಿದ್ರು, ಅಣ್ಣ ನಿಂಗೆ ಯಾಕೆ ಮಂತ್ರಿ ಮಾಡಲ್ಲ, ಯಾಕೆ ಮಂತ್ರಿ ಮಾಡಲಿಲ್ಲ? ಅದಕ್ಕೆ ಬೊಮ್ಮಾಯಿ ಹತ್ರ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಪತ್ರಿಕೆಗಳಿದ್ದಾವೆ ಆದರೂ ಹೇಳ್ತೇನೆ, ನೀನು ಮಂತ್ರಿ ಮಾಡೋದಾದ್ರೆ ಈಶ್ವರಪ್ಪನ ವಿಜಯೇಂದ್ರನು ಮಂತ್ರಿ ಮಾಡಲೇಬೇಕು, ಇಲ್ಲ ಅಂದ್ರೆ ನಾವು ಬಿಡಲ್ಲ. ಬೊಮ್ಮಾಯಿ ಹೇಳ್ದಂತಲ್ರಿ, ವಿಜಯೇಂದ್ರ MLCನೂ ಅಲ್ಲ, MLAನೂ ಅಲ್ಲ, ಹೆಂಗ್ರಿ ಮಾಡಕ್ಕೆ ಬರುತ್ತೆ? ಈಗ ಮಾಡ್ಬಿಡು ಮಂತ್ರಿ, ಆಮೇಲೆ MLC ಮಾಡೋಣ ಅವನ್ನ ಅಂತ. ಕೊನೆಗೂ ಕೇಂದ್ರದವ್ರು ಒಪ್ಪಿಲ್ಲ, ಇದು ಆಗಲಿಲ್ಲ. ಇರಲಿ, ನಂದೇನು ಅಭ್ಯಂತರ ಇಲ್ಲ.